ಬ್ರೋ ನೀವು ತಳಿ ಹಾಕೊಂಡಿದ್ದೀರಾ? ಯಾವ್ದು OnePlus ತಳಿನ ಯಾವ್ದದು? ತನುಗ ಅದ್ದು ನೋಡು, ಇದು ಎಂಟ್ರಿ ಆಗಿರ್ಲಿಲ್ಲ. ನಾನು ಇವಾಗ ಹೋಗ್ತಾ ಇರೋದು ಶ್ರೀರಾಮ್ ಇವತ್ತು ಬೆಳಗ್ಗೆ ರೆಡಿ ಆಗಿದ್ದೀನಿ. ಇವತ್ತು ಏನಾಗುತ್ತೆ, ಡ್ಯೂಟಿ ಹೆಂಗ್ ಬೀಳುತ್ತೆ, ನಾನು ಇವತ್ತು ಎಲ್ಲೆಲ್ಲಿ ಹೋಗ್ಬೇಕು ನೋಡೋಣ ಈ ವಿಡಿಯೋದಲ್ಲಿ. ಫಸ್ಟು ಮೊಸರನ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇದು ಮೇಯ್ನು ನನಗೆ, ಇದು ಇಲ್ಲ ಅಂದರೆ ಕಷ್ಟ. ಇದು ನೈಟ್ಗೆ, ಇದೆರಡು, ಇದು ಬೆಳಗ್ಗೆ, ಇದು ಮಧ್ಯಾಹ್ನಕ್ಕೆ, ಅದು ನೈಟ್ಗೆ. ಇವಾಗ ಕ್ಲೋಸ್ ಮಾಡಬೇಕು. ಡ್ಯೂಟಿಗಳೇನೋ ಬೀಳ್ತಾ ಇದಾವೆ. ಇವಾಗ ನಾನು ಹೋಗ್ಬೇಕಾಗಿರೋದು ಮಾವಳ್ಳಿ ಎತ್ಕೊಂತೀನಿ. ಪಾಂಡುರಂಗ ನಗರ ಡ್ರಾಪ್ ಮಾಡಿದೆ. ಇವಾಗ ಸೆಕೆಂಡ್ ಡ್ರಾಪ್. ಇವಾಗ ಇಲ್ಲಿಂದ ಯಾವ್ದು ಬೀಳಲ್ಲ, ಖಾಲಿ ಹೊಡ್ಕೊಂಡು ಹೋಗ್ಬೇಕಷ್ಟೇ. ಈಗ ನಾನು ಇವಾಗ ಹೋಗ್ತಾ ಇರೋದು ಶ್ರೀರಾಮ್ ಫೈನಾನ್ಸ್ ಆಫೀಸು. ಫೈನಾನ್ಸ್ ಕಟ್ತಾರಲ್ಲ, ಅದು ಎಲ್ಲಿ ಬರುತ್ತಂತ ತೋರಿಸ್ತೀನಿ ನೋಡಿ. ಇದೆ ಶ್ರೀರಾಮ್ ಫೈನಾನ್ಸ್ ಆಫೀಸು. ಬುಕ್ಕೆಲ್ಲ ಎಂಟ್ರಿ ಮಾಡಿಸ್ಕೊಂಡೆ ಫೈನಾನ್ಸ್ ಆಫೀಸಲ್ಲಿ. ಮತ್ತೆ ಇನ್ಶೂರೆನ್ಸ್ ಮಾಡಿಸ್ಬೇಕಾಗಿತ್ತಲ್ಲ, ಇನ್ಶೂರೆನ್ಸನ್ನು ಆಮೇಲೆ ತೋರಿಸ್ತೀನಿ. ಇವಾಗ ಅವ್ರ ಹತ್ರ ಫೋನ್ಪೇ ವರ್ಕ್ ಆಗಲ್ಲ ಅಂತೆ, ಅದಕ್ಕೆ ಕ್ಯಾಶ್ ತರಗೆ ATMಗೆ ಹೋಗ್ತಾ ಇದ್ದೀನಿ. ಫೈನಲಿ ATM ಇಂದ ಕ್ಯಾಶ್ ತಗೊಂಡು ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಯಾರನ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಯಾರಿಗೂ ಗೊತ್ತೇ ಇಲ್ಲ, ನನಗೂ ಗೊತ್ತಿಲ್ಲ ಯಾರಂತ. ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಬಂದೆ. ಇದು ಎಂಟ್ರಿ ಆಗಿರಲಿಲ್ಲ, ಆದ್ರೂ ಎಂಟ್ರಿ ಮಾಡಿಲ್ಲ, ಯಾಕಂದರೆ ಇನ್ನೂ 2 ತಿಂಗಳಿರೋದು. ಅದಕ್ಕೆ ಮತ್ತೆ ಹೋಗಿ ಗಾಡಿ ಡಾಕ್ಯುಮೆಂಟ್ಸು ಅಲ್ಲೇ ಇದ್ದಾರೆ, ಪರ್ಮಿಟ್ ತೊಗೊಂಬಂದೆ. ಇವಾಗ ಹೋಗಬೇಕು ಬಾಡಿಗೆ ಎಲ್ಲ ನೋಡ್ಬೇಕು. ಇವಾಗ ಈಗ ಹತ್ರನೂ ಚಚ್ಚದೆ, ಲಾಂಗು ಚಚ್ಚದೆ, ಏನು ಮಾಡೋಕ್ಕಾಗಲ್ಲ, ದುಡ್ಡು ಬೇಕು. ಇನ್ಶೂರೆನ್ಸ್ದು ಸ್ವಲ್ಪ ಭಯ ಇತ್ತು, ಇನ್ನೂ ಭಯ ಇಲ್ಲ. 1 ಅವರ್ಗೆಲ್ಲ ಬಂದ್ಬಿಡುತ್ತೆ, ಭಯ ಹೋಯ್ತಿನ. ಇವಾಗ ನಾನು ಊಟಕ್ಕೆ ಬಂದಿದ್ದೀನಿ, ಹೊಟ್ಟೆ ಹಸಿತೈತೆ. ಟೈಮ್ ಎಷ್ಟಾಗಿದೆ? 12:15. ನಾಷ್ಟ ಬೇರೆ ಮಾಡಿರಲಿಲ್ಲ, ಅದಕ್ಕೆ ಈಗ ಬಾರ್ಸಾಕ್ಬಿಡ್ತೀನಿ ಅಷ್ಟೇ ಮೊಸರನ್ನ. ಊಟ ಆಯಿತು. ಇವಾಗ ಡ್ಯೂಟಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬೀಳ್ತಾ ಇಲ್ಲ, ಬಿಸಿಲು ಮಾತ್ರ ಸರ್ಯಾಗಿ ಹೊಡಿತಾ ಇದೆ. ಬಿಸಿಲನ್ನೇ ಹಿಡಿತಾ ಇದ್ದೀನಿ, ಸರ್ಯಾಗಿ ಹೊಡಿತಾ ಇದೆ ಬಿಸಿಲು ಮಾತ್ರ. ಮುಕ್ಳಿಯಾರಿ ಹೆಂಗೆ ಹೊಡಿತೈತೆ ಮಾತ್ರ ಬಿಸಿಲು. ಏನು ಧನಂಜಯ ಅವ್ರೆ, ಏನು ಡ್ಯೂಟಿಗೆ ಹೋಗಿಲ್ಲ ಇವತ್ತು? ನಿನಗೆ ವೆಯ್ಟ್ ಮಾಡ್ತಾ ಇದ್ದೀನಲ್ಲೋ ಇಷ್ಟೊತ್ತು. ತನುಗ ಅದ್ದು ನೋಡು, ಒಬ್ಬನೇ ಒಂದೇ ಮಂಟ್ ನೋಡು ಹೆಂಗೆ ತಿರ್ಗಿಸ್ಬಿಟ್ಟ. ರೇ ತನಗ ನೋಡ, ನೋಡಲ್ಲಿ ಹಿಂಗೆ ನೋಡಿ ಹೆಂಗ್ ತಳ್ಳಿದ ನೋಡ ಟೈರ್. ವೆರಿ ಗುಡ್ ರಾ.
ನೋಡ ಅವ್ನು ಒಬ್ಬನೇ ಮಾಡ್ತಾನೋ ಏನ್ ಅನ್ಕೊಂಡಿದ್ದಾನೆ ಇಲ್ಲಿ. ಎತ್ತಕ್ಕಾಗಲ್ಲಪ್ಪ, ಕಷ್ಟ. ನಿಮ್ಗೆ ಆಟೋಗಳು ಕಷ್ಟ ಗೊತ್ತಾಯ್ತು ಇವಾಗ. ನನಗೆ ತುಂಬಾ ನೋಡಿದೆ ನಾನು ಎತ್ತಕ್ಕೆ ಟ್ರೈ ಮಾಡಿದೆ. ಏನು ಬಿಚ್ಚ ಇಲ್ಲ ಎತ್ತಕ್ಕೆ ಟ್ರೈ ಮಾಡಿದೆ ನಾನು, ಬಟ್ ಆಗಿಲ್ಲ ನನ್ನ ಕೈಲಿ. ಸೀರಿಯಸ್ಲಿ ತುಂಬಾ ಕಷ್ಟ. ಓಹ್ ಧನೋಣ, ನೀವು ಸಕ್ಕದಾಗೈತಿದ್ದೀರ. ಕೈ ಕೊಡು ಚೆನ್ನಾಗಿರ್ತಿದ್ದೀರಾ. ಓ ಪ್ರೋ ಚಿಲ್ ಬ್ರೋ. ಗೊತ್ತಲ್ಲ ಮಾಮೂಲಿ. ಮನೆಗೆ ಹೋಗೋಷ್ಟರ ಮದ್ದು ತಿನ್ನಂಗಿದ್ಯಾ ನಾನು. ಬಿಡೋಣ, ನೀವು ಹೊಡೆದ್ರೆ ಹೊಡೆಸ್ಕೊಂತೀನಿ. ಅದಕ್ಕೆ ಓಕೆ ಅಣ್ಣ, ನಾನು ರೆಡಿ. ಓ ಅಂದ್ರೆ ಕಾಸು ಇಸ್ಕೊಂಡಿದ್ದೆ ಅವನ ಹತ್ರ ತಾನೇ 10,000 ಕಾಸೆಲ್ಲ ಇಸ್ಕೊಂಡಿದ್ದೆ. ಮತ್ತೆ ಸುಮ್ಮನೆ ಪ್ರೀತಿ, ಈ ಪ್ರೀತಿ ಪ್ರೇಮ. ಹೆಂಗೆ ಪ್ರೀತಿಯಿಂದ ಹೆಂಗ್ ಹೊಡಿಯೋದು? ಹೊಡಿ ಪ್ರೀತಿಯಿಂದ. ಏನು ಪ್ರೀತಿಯಿಂದ ಏನಾಯ್ತು? ಟ್ರೈ ಮಾಡ್ಬೋದು ಆರಾಮಾಗಿ. ಫುಲ್ ಎತ್ತಬೇಕು, ಎತ್ತಿ ಇಳಿಸ್ಬೇಕು. ಈ ಕೆಟ್ಟ ಮಾತು ಮಾತಾಡ್ಬೇಡ. ಬೆನ್ನೋ ಬಂದ್ಬಿಡ್ತಪ್ಪ. ಎತ್ತ ತಾಕತ್ ಕೈಯಲ್ಲಿ ಕೊಡಷ್ಟು ಕೈಯಲ್ಲಿ ಮಾತ್ರ ಕೊಡು. ಹಾಕೋ, ಎತ್ಬೋದು, ಹಾಕೋ. ಅಷ್ಟೇ ಮುಗೀತಾ? ಅಷ್ಟೇ ಇಳಿಸಿಲ್ಲೇನು? ಅಷ್ಟೇ ಹಾ, ಅಷ್ಟೇ ಅಪ್ಪ, ಮುಗೀತು. ಅಷ್ಟೇ ಆಯ್ತು. ಏನೋ ಫುಲ್ ಪ್ಲಿಂಗ್ ಆಗ್ತಿದೆ. ನೋಡ ಅವ್ನು ಎತ್ತ, ನೋಡ ಹಂಗೆ ಕಲಿಯಲಿ. ಅದಕ್ಕೆ ಹೊಡಿ ಸಿಗರೇಟ್ ನಾನು. ಅಷ್ಟೇ ಮುಗೀತು ನೋಡ. ಅಷ್ಟೇ ನೋಡ, ಸಿಂಪಲ್ ಅಲ್ಲೇ. ಸಿಂಪಲ್ ನೋಡ. ನಾನು ಬೀಗ ಎತ್ಕೊಳ್ಳೋ ಗಾಡಿ. ನೀನ್ ಬೀಗ ನನ್ ಬೇಡಲ್ಲಿ. ಹಂಗೆ ವಿಡಿಯೋ ಮಾಡ್ಕೊತಾ ಇದೀನಿ. ಬ್ರೋ ನೀವು ತಳಿ ಹಾಕೊಂಡಿದ್ದೀರಾ? ಯಾವ್ದು OnePlus ತಳಿನ? ಯಾವ್ದದು? ಓಕೆ. ಇದು OnePlus. ಬಳಕೆ ಬರ್ತದೆ. ಇದು OnePlus. ಶೂಟಿಂಗ್ ಮಾಡ್ತಾ ಇದೀವಿ ಇವಾಗ. ಏನಂತ ನಮ್ಗೆ ಗೊತ್ತಿಲ್ಲ, ಹಾಕದ್ಮೇಲೆ ಗೊತ್ತಾಯ್ತದೆ. ಸರಿನಾ? ಧನು ಅಣ್ಣ, ಅರುಣ್ ಅಣ್ಣ. ಯಾವಣ್ಣ ಅಂತ ಹೇಳೋಣ? ವೆಂಕಟೇಶ್ ಅಣ್ಣ, ಪುನೀತ್ ಅಣ್ಣ, ಬಾರಣ, ಶಿವಣ್ಣ. ನೀವು ಗುಮ್ತೀರಾ ನಾವು? ಟಗರು ಶಿವಣ್ಣ ಗುಂಬಿಸಾಕ್ತೀರಾ ಬ್ರೋ. ಇದು ಬ್ರೋ ಬೆಸ್ಟ್. ಇದು ಕೈ ಕೊಡಿ ಬ್ರೋ. ಬೆಸ್ಟ್ ಇದು. ಕಿಂಗ್ 20 ರೂಪಾಯಿ, ಇದು 5 ರೂಪಾಯಿ. ಕೊಡ್ಸ್ಬಿಟ್ಟು ಈ ತರ ಮಾಡ್ಬೇಡ. ವಿಡಿಯೋ ಬೇರೆ ಮಾಡಿ ಬರ್ತಾ ಇದೀಯ. ಸೇದಿದ್ದೆ ಇವ್ನು 4. ಅಣ್ಣ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆಲಿ ಟೈಮ್ ಸ್ಪೆಂಡ್ ಮಾಡಿದ್ದು. ಸರಿ ಅಣ್ಣ. ಏಯ್ ನೀನ್ ಗ್ರೇಟ್ ಓಲೆ, ಸೂಪರ್ ನೀನು. ಮತ್ತೆ ನೀನ್ ಆಗ್ಲೇ ವಿಡಿಯೋ ಮಾಡಿದೆ. ಒಳ್ಳೆ ಆಕ್ಟ್ರಪ್ಪ. ಇಲ್ಲ, ಅವನು ಬಿಲ್ ಕೊಡ್ತಾ ಇದ್ದಾನಲ್ಲ, ಅದ್ರಲ್ಲಿ ತುಂಬಾ ಇಷ್ಟ ನನಗೆ. ಈ ಮನ್ಸ್ ಇಷ್ಟ ಆಯ್ತು ಕಣಲ್ಲಿ. ಬಿಲ್ ಕೊಡ್ತೀಯಲ್ಲ ಅದು ನೋಡು, ಅದು ಯಾರ ಕೈಲೂ ಆಗಲ್ಲ. ಶೆಲ್ಟ್ ಬಿಚ್ಚ ಇಲ್ಲ ಪಾಪ. ಆವಾಗಿದ್ದ ತರಕಾರಿಯ ಪ್ರವೇಶ ಮಾಡ್ಬಿಟ್ಟು ತಿನ್ನು ನಿನ್ ಕಾಸಲ್ಲಿ ನೀನು ಎಷ್ಟು ಬೇಕಾದ್ರೆ ತಿನ್ಬೋದು, ಯಾಕಂದ್ರೆ ನಿಂದದು, ನಿನ್ ದುಡಿಯೋದು. ಒಂದು ಕಿಂಗ್ 2 ಕಿಂಗ್ ಹೇಳು ನನಗೂ ತನಗೂ. ಆದ್ರೆ ನೀನ್ ಒಳ್ಳೆ, ತುಂಬಾ ಒಳ್ಳೆ ಅನ್ಕೋಣ. ನೀವು ಇವನ್ ತರ ಇವನ್ ತರ ಯಾರು ಬರೋದೇ ಇಲ್ಲ ಅನ್ಕೋತೀನಿ. ತುಂಬಾ ಒಳ್ಳೆ 2 ಸಿಗರೇಟ್ ಹೇಳಾಗೆ ಎಲ್ಲ ಒಂದೇ ಇವತ್ತು ನಮ್ಗೆ. ಇಲ್ಲೆಲ್ಲ ಮುಗಿಸ್ಕೊಂಡಿದೀವಿ. ಇನ್ನ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತಾ ಇದೀವಿ ಇವಾಗ. ಒಂದು ವಿಡಿಯೋ ಮಾಡ್ತಾ ಇದೀರಿ. ಏನಕ್ಕೆ ಅಂತಂದ್ರೆ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ಇವನು ಟೀದು ಸಿಗರೇಟ್ ಬಿಲ್ಲೆಲ್ಲ ಇವನೇ ಕೊಟ್ಟಿದ್ದು. ಅದಕ್ಕೆ ವಿಡಿಯೋ ಮಾಡ್ಲೇಬೇಕು, ಇಲ್ಲಾಂದ್ರೆ ಬೇಜಾರು ಮಾಡ್ಕೊಬಿಡ್ತಾನೆ ಇವನು. ಅದಕ್ಕೋಸ್ಕರ ಅಷ್ಟೇ. ವಿಡಿಯೋಗಳು ಮಾಡ್ತಾ ಇದೀವಿ ನಾವು, ಅದಕ್ಕೋಸ್ಕರ ಈ ವಿಡಿಯೋನ ಲೈವ್ ಮಾಡಿ ಇಕ್ತಾ ಇದ್ದೀನಿ. ಯಾಕೆ ಅಂದ್ರೆ ಗೊತ್ತಾಗಲ್ಲ ಏನೇನ್ ಮಾಡಿದೀವಿ ಅಂತ, ಅದಕ್ಕೋಸ್ಕರ.
ಮಾಡಲ್ಲ ಬೇರೆಯವ್ರಿಗೆಲ್ಲ ಹಾಕ್ಕೊತಾನೆ. ಇಲ್ಲ ಇವಾಗ ಬರಲ್ಲ, ಈ ವಿಡಿಯೋಗಳು ಮಾಡ್ತಾ ಇದ್ದೀವಿ, ಅದಕ್ಕೆ ಸ್ವಲ್ಪ ಬ್ಯುಸಿ. ಬೇರೆ ಗಾಡಿ ನೋಡ್ಕೊಳ್ಳಿ. ಓಕೆ ಓಕೆ ಸರಿ ಆಯಿತು. ಓಕೆ ಓಕೆ ಆಯಿತು. ಅಲ್ಲಿ ಇವಾಗ ಮುಗೀತು, ಯಾಕಂದ್ರೆ ಮತ್ತೆ ಆಗಲ್ಲ. ಯಾಕೆ ಅಂತಂದ್ರೆ ಈಗ ಕಾಲ್ ಬಂತು, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅವಾಯ್ಡ್ ಮಾಡಬೇಕು. ಕಾಲ್ ಅವಾಯ್ಡ್ ಮಾಡಿದ್ರೆ ಮುಂದಕ್ಕೆ ಹೋಗೋಕ್ಕಾಗೋದು. ಅವಾಯ್ಡ್ ಮಾಡಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಸುಸ್ತಾಗ್ಬಿಟ್ಟಿದೆ, ಕಾಲುಗಳೆಲ್ಲ ನೋವ್ತಾ ಇದ್ದಾವೆ, ಅದಕ್ಕೆ ಮನೆ ಕಡೆ ಹೋಗ್ತಾ ಇದೀವಿ ಅಷ್ಟೇ. ಡ್ಯೂಟಿ ಇವಾಗ ನಾವು ಕೂತಿರೋದು ಏನಕ್ಕಂದ್ರೆ ಸುಸ್ತಾಗ್ಬಿಡ್ತು. ಇಷ್ಟು ಕಂಟಿನ್ಯೂಸ್ ಆಗಿ 4 ಅವರ್ ಡ್ಯೂಟಿ ಮಾಡಿದೀವಿ, ಅದಕ್ಕೆ ಸುಸ್ತಾಗಿದ್ದು. 4 ಅವರ್ ರೀಲ್ಸ್ ಮಾಡೋರೆ. ಅದೇ ರೀಲ್ಸ್ ಅಂದ್ರೆ ಅದೇ ಡ್ಯೂಟಿ ಅಂದ್ರೆ ಎಲ್ಲದರಿಂದ ಕಷ್ಟನೇ ಅಲ್ವಾ, ಏನ್ ಮಾಡೋದಲ್ಲಿ. ಬ್ರೋ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾವೇನಿಲ್ಲ ಬ್ರದರ್. ಬ್ರೋ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಫಸ್ಟ್ ವಿಡಿಯೋ ಆಫ್ ಮಾಡಿದ್ರೆ ಸಾಕು. ಹೌದಾ? ಯಾಕಂದ್ರೆ ಅವ್ನು ಏನು ಕೇಳಿದಾನಂದ್ರೆ ನಂದು ಮೆಮೊರಿ ಇದಾಗುತ್ತೆ ಅಂತ ಅವ್ನಿಗೆ ಅರ್ಥ ಆಯ್ತು. ತುಂಬಾ ಒಳ್ಳೆಯವನು, ಹಂಗೆ ಇರ್ಲಿ, ಚೆನ್ನಾಗಿರ್ಲಿ, ತಣ್ಣಗಿರ್ಲಿ ಅವನು. ಈಗ ಬಿಸಿ ಆಗಿದ್ದಾನೆ. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಇವಾಗ JP ನಗರ ಒಂದು ಡ್ರಾಪ್ ಮಾಡಿದೆ. ಅಷ್ಟೇ. ಇಲ್ಲಿಂದ ಇವಾಗ ಮನೇಲಿ ಕೆಲಸ ಇದೆ, ಅರ್ಜೆಂಟು ಅಂತ ಕರಿತಾ ಇದ್ದಾರೆ. ಇವಾಗ ಮನೆ ಕಡೆ ಖಾಲಿ ಹೋಗೋದು. ಡ್ಯೂಟಿ ಬಿದ್ದರೆ ಆ ಕಡೆ ಹಾಕೊಂಡು ಹೋಗೋದು, ಇಲ್ಲಾಂದರೆ ಖಾಲಿ ಹೋಗೋದು ಅಷ್ಟೇ. 7:30 ಆಯಿತು, ಮನೆ ಕಡೆ ಹೋಗಬೇಕು. ಡ್ಯೂಟಿ ಬೇರೆ ಬೀಳ್ತಾ ಇಲ್ಲ. ವೆಯ್ಟ್ ಮಾಡ್ತೀನಿ, ನೋಡೋಣ. ಇಲ್ಲಾಂದರೆ ಖಾಲಿ ಹೊಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಅಲ್ಲಿಂದ ಇವಾಗ ಬೇಗ ಸಿಟಿ ಮಾಲ್ JP ನಗರ ಡ್ರಾಪ್ ಮಾಡಿದೆ. ಈಗ ಇಲ್ಲಿಂದ ಮನೆ ಕಡೆ ಬಿದ್ದರೆ, ಇಲ್ಲಾಂದರೆ ಖಾಲಿ. ಫೈನಲಿ ಮನೆಗೆ ರೀಚ್ ಆದೆ. ಇವತ್ತು ಅರ್ನಿಂಗ್ಸ್ ಏನೂ ಇಲ್ಲ, ಯಾಕಂದರೆ ಕೆಲಸ ಇತ್ತಲ್ಲ, ಮತ್ತು ಸ್ವಲ್ಪ ಶೂಟಿಂಗ್ ಬೇರೆ ಇತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ಬಂದೆ. ಮತ್ತು ನನ್ನ ಇನ್ಶೂರೆನ್ಸ್ ಬೇರೆ ಇನ್ನೂ ಬಂದಿಲ್ಲ, ಅದು ನಾಳೆ ಬರುತ್ತೆ. ಕೇಳಿದೆ, ಆಗಿಲ್ಲ ಇವತ್ತು, ಅದು ನಾಳೆ ಬರುತ್ತೆ. ನಾಳೆಯಿಂದ ಮತ್ತೆ FC ಬೇರೆ ಹೋಗಬೇಕು, ಗಾಡಿದು FC. ಅದಕ್ಕೆ ಮತ್ತೆ ಹೋಗಿ ನಾಳೆ ಏನೇನಾಗುತ್ತೋ ಕೆಲಸ ನೋಡಬೇಕು.